ನಿರೀಕ್ಷಿತ ಜಿಬಿಎ ಚುನಾವಣೆ ಮತ್ತಷ್ಟು ಸನಿಹವಾಗ್ತಾ ಇದೆ. ರಾಜ್ಯ ಚುನಾವಣಾ ಕಚೇರಿಗೆ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ದಿನೇಶ್ ಗುಂಡೂರಾವ್, ರಿಜ್ವಾನ್ ಹರ್ಷದ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಅರಮನೆ ರಸ್ತೆಯಲ್ಲಿರುವಂತಹ ಕಚೇರಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಇನ್ನೇನು ಸನ್ನಿಹಿತವಾಗ್ತಾ ಇದೆ ಜಿಬಿಎ ಎಲೆಕ್ಷನ್. ಚುನಾವಣಾ ಆಯುಕ್ತ ಸಂಗ್ರೇಶನ್ನ ಭೇಟಿ ಮಾಡಿದ ನಾಯಕರು ಜಿಬಿಎ ಚುನಾವಣೆ ಕುರಿತಂತೆ ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ನಾಯಕರು ಆಗಮಿಸುವಂತದ್ದು. ಇನ್ನು ಗಮನಿಸೋದಾದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಮಹತ್ವದ ಆದೇಶವನ್ನು ಕೊಟ್ಟಿರುವಂತದ್ದು. ಜೂನ್ 30ರ ಒಳಗಡೆ ಈ ಒಂದು ಜಿಬಿಎ ಎಲೆಕ್ಷನ್ ಅನ್ನ ಮುಗಿಸ್ಕೊಂಡ್ಬಿಡ್ಬೇಕು, ಇಲ್ಲದಿರೋ ಕಥೆಗಳನ್ನ ಹೇಳಿ ಮತ್ತೆ ಮುಂದೂಡಿಕೆ ಮಾಡಬಾರದು ಅಂತ ಹೇಳುವಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಹಾಗಾಗಿ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ, ಮತ್ತಷ್ಟು ಡಿಲೇ ಇಲ್ಲದೆ ಜೂನ್ 30ರ ಒಳಗಡೆ ಜಿಬಿಎ ಎಲೆಕ್ಷನ್ ನಡೆಯೋದಂತೂ ಫಿಕ್ಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಗಮನಿಸೋದಾದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ ಇವಿಎಂ ಮಷಿನ್ ಬೇಡ, ನಮಗೆ ಇವಾಗ ಬೇಕಾಗಿರೋದು ಬ್ಯಾಲೆಟ್ ಪೇಪರ್ ಮೇಲೆ ಈ ಒಂದು ಎಲೆಕ್ಷನ್ ನಡೀಬೇಕು ಎನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಅವೆಲ್ಲವೂ ಒಂದು ಕಡೆಯಾದ್ರೆ ಈಗ ಬಹು ನಿರೀಕ್ಷಿತ ಜಿಬಿಎ ಚುನಾವಣೆಯ ದಿನಗಳು ಮತ್ತಷ್ಟು ಸನ್ನಿಹಿತವಾಗ್ತಾ ಇದೆ. ರಾಜ್ಯ ಚುನಾವಣಾ ಕಚೇರಿಗೆ ಇದೀಗ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಚುನಾವಣಾ ಕಚೇರಿಗೆ ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ದಿನೇಶ್ ಗುಂಡೂರಾವ್, ರಿಜ್ವಾನ್ ಹರ್ಷದ್ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವಂತಹ ಕಚೇರಿಗೆ ಪ್ರಮುಖ ನಾಯಕರು ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ. ಚುನಾವಣಾ ಆಯುಕ್ತ ಸಂಗ್ರೇಶಿಯನ್ನ ಭೇಟಿ ಮಾಡಿದ್ದಾರೆ ನಾಯಕರು. ಜಿಬಿಎ ಚುನಾವಣೆ ಕುರಿತಂತೆ ಮನವಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ನಾಯಕರು ಆಗಮಿಸಿದ್ರು.